ಒಳ್ಳೆತನ, ಗುರು ಹಿರಿಯರನ್ನ ತಂದೆ ತಾಯಿಗಳನ್ನ ಗೌರವದಿಂದ ಕಾಣ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ದೇವರು ಮತ್ತೊಂದಿಲ್ಲ. ಇದು ಮತ್ತೊಂದಿಲ್ಲ. ಕೆಲಸವನ್ನು ಮಾಡುತ್ತೀರಾ ಅನ್ನೋ ಮಾತನ್ನು ಹೇಳಿ ಯರಿಸ್ವಾಮಿ ಅವರಿಗೆ ನಿಮಗೆಲ್ಲ ಹೊಂದಿಸಿ ಪೂಜ್ಯರ ಗುಣಸ್ಮರಣೆ ಮಾಡೋದಕ್ಕೆ, ಅವರ ಹೆಸರನ್ನು ಮಾಡೋದಕ್ಕೆ ನೂರಾರು ಹೇಳ್ಬೋದು ಸ್ವಾಮಿ. ನನ್ನದು ಅಷ್ಟವೇ ಪುಸ್ತಕ ಬರೀತಾ ಇದ್ದೀನಿ. ನನಗೆ 74 ವರ್ಷ. ಎಲ್ಲ ಕೇಳ್ತಾರೆ, ಅಯ್ಯೋ ಸುಳ್ಳು ಹೇಳ್ತಾರೆ ನೀನು 74 ಅಂತಾರೆ. ನನಗೆ ಹಂಗಂದಂಗೆಲ್ಲ ಯಾಕೋ ಕಾಯಿಲೆ ಶುರು ಆಯ್ತಾ ಇದೆ. ನಮ್ಮ ಮನೆಯಲ್ಲಿ ಏನಾಗಿದೆ ದುರಂತ, ನನಗೆ ಇವತ್ತವರೆಗೂ ಅದೇನು ಇದೇನು ಗೊತ್ತಿಲ್ಲ. ನನಗೇನು ಗೊತ್ತದೋ ಅದು ಮಾಡ್ತಾಯಿದ್ದೀನಿ. ಇದು ಒಳ್ಳೆಯದು ಅಂತ ಅಂದರೆ ಯಾವೊಂದು ಎಷ್ಟೇ ಅವನು ದೊಡ್ಡವನಾದರೂ ಕೇರ್ ಮಾಡೋದು. ಆದರೆ ಒಂದು ಸತ್ಯ ಯಜಮಾನ್ರೆ, ಸ್ವಾರ್ಥ ಮಾಡಿದಾಗ, ಹೊಟ್ಟೆ ತುಂಬ್ಕೊಳಕ್ಕೆ ಮಾಡಿದಾಗ ನಾವೇನು ಬೇಕಿಲ್ಲ, ಭಗವಂತನ 2 ನಿಮಿಷಕ್ಕೆ ಕೊಟ್ಬಿಟ್ಟ ಅಂದರೆ ಕಿತ್ಕೊಂಡು ಹೊಂಟೋಯ್ತದೆ. BP ಇಲ್ಲ, ಶುಗರ್ ಇಲ್ಲ ಅಂತಂದರೆ ಅದಕ್ಕೇನೋ ದೊಡ್ಡದೇನು ಬೇಕು ಸ್ವಾಮಿ ನನಗೆ. ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ. ಆ ಪುಣ್ಯಾತ್ಮನ ಸ್ಮರಣೆ ಮಾಡೋದ್ರಿಂದ ಈ ಭಾಗದ ಜನರಿಗೆ ಇನ್ನೊಂದಷ್ಟು ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಅವನು ಪ್ರಾರ್ಥನೆ ಮಾಡಿ, ಇಂಥ ಕೆಲಸ ಮಾಡೋದಂಥ ನಮ್ಮ ಯರೇಸ್ವಾಮಿ ಅವರಿಗೆ, ನಿಮ್ಮ ಪಂಚಾಯತಿ ಅಧ್ಯಕ್ಷರಿಗೆ, ಇವರಿಗೆಲ್ಲ ಹೊಂದಿಸಿ ನಿಮ್ಮ ಊರಿಂದೇನಿದೆ ಅದು ಯಾವುದೋ ಒಂದು ಚೇಂಜ್ ಮಾಡೋದೇನು ಹೇಳಿದ್ಯಪ್ಪ ಡಾಕ್ಟ್ರೆ, ಅದು ಮಾಡ್ತೀನಿ. ನೀನು ಡಾಕ್ಟ್ರ್ ಆಗಿದ್ದಾಗ ಎಷ್ಟು ಖುಷಿಯಾಗಿದ್ದೆ.